ದಿಲೀಪ್ ಅವ್ರು ಇನ್ನೊಂದು ಕ್ವಶನ್ ಅಂದು ಈಗ ಇನ್ನೊಂದು ಕ್ವಶನ್ನು ನೀವು ಎಂಟೈರ್ ಕಾಂಗ್ರೆಸ್ ಲೀಡರ್ಸು ಅಥವಾ ಸಿದ್ದರಾಮಯ್ಯನವರು ಅವರ ಫ್ಯಾಮಿಲಿಯವರು ಮಾತುಗಳು ಕೇಳಿದಾಗ ಅವ್ರು ಒಂದು ಮಾತು ಹೇಳ್ತಾ ಇದ್ರು, ಏನು ಇಲ್ಲರಿ ಹಾಳಾದವ್ರಿ ಬಿ ಜೆ ಪಿಯವರು ಜೆ ಡಿ ಎಸ್ ಅವ್ರು ಸೇರ್ಕೊಂಡು ಏನೇನೋ ಮಾತಾಡ್ತಾರೆ ಇವರು, ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ ಇವ್ರಿಗೆ, ಪಾದಯಾತ್ರೆ ಹೋಗ್ಬಿಟ್ರಾ ಇವರು. ಅವ್ರು ಹೇಳಕ್ಕೆ ಕೊಟ್ಟಿದ್ದೇನು ಅಂದರೆ, ಏನಪ್ಪ ಅವ್ರ ಸಹೋದರ ಪತ್ನಿ ಸಹೋದರ ದೇವರಾಜ ಜಮೀನು ಕೊಟ್ಟಿದ್ದು ನಿಜ, ದಾನ ಕೊಟ್ಟಿದ್ದು ದಾನಪತ್ರ, ಅದನ್ನು ಇವರು ಜಮೀನು ಮೂಡ ವಶಪಡಿಸ್ಕೊಂಡಿತ್ತು. ಕಳೆದುಕೊಂಡಂಥ ಜಮೀನಿಗೆ ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ಇದು ಒಂದು ಸಾಲಿನ ವಾದ ಸಿ ಎಂ ಫ್ಯಾಮಿಲಿ ಕಡೆಯಿಂದ. ನಾವು ಕಳೆದುಕೊಂಡಿದ್ದ ಜಮೀನಿಗೆ ಬದಲಿಯಾಗಿ ನಿವೇಶನ ಅವರು ನಮಗೆ ಕೊಟ್ಟಿದ್ದಾರೆ, ನಾವು ಇಂಥ ಕಡೆನೇ ಕೊಡಿ ಅಂಥ ಕಡೆನೇ ಅಂತ ಕೇಳಿಲ್ಲ ನಾವು. ಅವ್ರಿಗೆ ಕಮಿಟಿ ಕೊಟ್ಟಿರ್ತಕ್ಕಂಥ ನಿವೇಶನ, ಇದರಲ್ಲಿ ಮಾತಾಡೋಕ್ಕೆ ಇವ್ರದ್ದೇನಿದೆ, ನಂದೇನು ಪಾತ್ರ ಇದೆ ಅಂತ ಇಲ್ಲಿವರೆಗೂ ಇದ್ದಂಥ ವಾದ. ಇಲ್ಲಿವರೆಗೂ ಅವ್ರು ಹೇಳಿದ ಇಷ್ಟೇ, ನಮ್ದೇನಿಲ್ಲ, ಇದರಲ್ಲಿ ಜಮೀನು ಹೋಯ್ತು ನಮ್ಮ ಸೈಟ್ ಬಂತು ಅಂತ. ಅಷ್ಟೇ ಸರಳವಾಗಿದೆ ಈ ಕೇಸ್ ಅಂತ. ಅಂದರೆ ಇವಾಗ ನಾನೊಬ್ಬ ಕಾಂಗ್ರೆಸ್ ವಕೀಲಾಗಿ ಮಾತಾಡಿದ್ರೆ ಹೆಂಗಿರುತ್ತೆ? ಓಕೆ ಓಕೆ ನೋಡಿ, ಯಾವುದೇ ಕೇಸಲ್ಲಿ ಹೆಂಡತಿ ತಪ್ಪು ಮಾಡಿದ್ರೆ ಅಂದ್ಕೊಳ್ಳಿ, ಓಕೆ, ಗಂಡನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಏನಾರ ಕಾನೂನು ಇದೆಯಾ? ಇಲ್ಲ. ಮಕ್ಕಳು ತಪ್ಪು ಮಾಡಿದ್ರೆ ತಂದೆಗೆ ಶಿಕ್ಷೆ ಕೊಡೋ ಏನಾರ ಕಾನೂನು ಇದೆಯಾ? ಇದರಲ್ಲಿ ಮೂಡಾದವ್ರು ಏನಾರ ತಪ್ಪು ಮಾಡಿದರೆ ಮೂಡ ಚೇರ್ಮನ್ ಮೇಲೆ ಏನಾರ ಕೇಸ್ ಇದೆಯಾ ಇವಾಗ? ಮೊನ್ನೆ ಕೊಟ್ಟರು ಈಗ ಇವ್ರ ಮೇಲೆ, ಅಲ್ಲಿ ಮುಡಾದಲ್ಲಿ ಕೊಟ್ಟಿದ್ದಾರೆ, ಕೊಟ್ಟಿರೋದು ಬೇರೆ. ಅಂದ್ರೆ ನಿಮ್ಮ ಗಮನ ಮುಖ್ಯಮಂತ್ರಿಯ ಮೇಲೆ ಇದೆ ಹೊರತು ಬೇರೆ ಯಾರ ಅದನ್ನ ಮಾಡಿದ ತಪ್ಪು ಮಾಡಿದ ಅಧಿಕಾರಿಯ ವಿರುದ್ಧ ಇಲ್ಲ. ಮಾಡಿದ್ರೆ ತಪ್ಪು ಮಾಡಿದ ಅಧಿಕಾರಿ ತಪ್ಪಾಗಿರುತ್ತೆ. ಫೋಕಸ್ ಮಾತ್ರ ಬೋರ್ಡ್ ಆಫ್ ಮೆಂಬರ್ಸ್ ಇರ್ತಾರಲ್ಲ ಮೂಡೋದು, ಅವ್ರದ್ದೆಲ್ಲ ತಪ್ಪಾಗಿದೆ. ಹಾಗಾದ್ರೆ ನೀವು ಯಾಕೆ ಅವ್ರ ಮೇಲೆಲ್ಲ ಕೇಸ್ ಹಾಕಿಲ್ಲ? ಯತೀಂದ್ರ ಸಿದ್ದರಾಮಯ್ಯ ಕಮಿಟಿಲಿ ಕೂತ್ಕೊಂಡ್ರೆ ಏನ್ರಿ ಮಾಡೋದು? ಸಿದ್ದರಾಮಯ್ಯನವರು ಡಿ ಸಿ ಎಂ ಆಗಿದ್ದಾಗ ಮಾಡಿದ್ರೆ ಏನ್ರಿ ಮಾಡೋದು? ಅವ್ರು ಡಿ ಸಿ ಎಂ ಆಗಿದ್ರು, ಮೈಸೂರು ಉಸ್ತುವಾರಿ ಆಗಿದ್ರು, ಅವ್ರ ಪ್ರಭಾವ ಬೀರಿರಬಹುದು. ಊಹೆ ಪೋಹೆ ಮೇಲೆ ನೀವು ಹೆಂಗೆ ಕೇಸನ್ನ ರಿಜಿಸ್ಟರ್ ಮಾಡ್ತೀರಿ? ಕರೆಕ್ಟ್. ಹಾಗೇನಾದ್ರು ನೀವು ರಿಜಿಸ್ಟರ್ ಮಾಡಿದ್ರೆ ಎಲ್ಲರ ಮೇಲೆ ರಿಜಿಸ್ಟರ್ ಮಾಡ್ತೀರಿ. ಓಕೆ. ಸೊ ನೀವು ಒಬ್ಬ ಮನುಷ್ಯನನ್ನ ಅಪರಾಧಿ ಅಂತ ಹೇಳೋದಕ್ಕೆ ಮೊದಲು ಅವನ ಮೇಲೆ ದೃಢವಾದ ಸಾಕ್ಷಿ ಇರಬೇಕು. ನೀವು ಸಾಕ್ಷಿ ಇಲ್ದಲೆ ಇವಾಗ ಒಬ್ಬ ಮುಖ್ಯಮಂತ್ರಿ ಮೇಲೆ ನೀನು ಕಂಪ್ಲೇಂಟ್ ಮಾಡಿಬಿಟ್ಟು ನಾನು FIR ಮಾಡಿಬಿಟ್ಟು ಅವ್ರ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಏನಂದ್ರೆ ವಿತೌಟ್ ಎನಿ ಎವಿಡೆನ್ಸ್, ಓಕೆ, ನಾಳೆ ನನಗಾಗಿರ್ತಕ್ಕಂತಹ ಅವಮಾನ ಮತ್ತೆ ಡ್ಯಾಮೇಜಸ್ನ ಯಾರು ಕಟ್ಕೊಡ್ತಾರೆ? ಓಕೆ, ನನ್ನ ತೇಜೋವಧೆನ, ನನ್ನ ಹಕ್ಕಲ್ವಾ ಅದು? ಓಕೆ, ನನ್ನ ಹಕ್ಕನ್ನ ನಮ್ಮ ಸಂವಿಧಾನ ನನ್ನ ಪ್ರೊಟೆಕ್ಟ್ ಮಾಡಿಲ್ವಾ? ಓಕೆ. ಅಂಥದ್ರಲ್ಲಿ ಈ ಸುಳ್ಳು ದೂರನ್ನ ಇಟ್ಟುಕೊಂಡು ನನ್ನ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲದೆ ಕೊಟ್ಟಂತಹ ಸ್ಯಾಂಕ್ಷನ್ ಕೂಡ ಪ್ರಿಜುಡೈಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು, ಪೂರ್ವಗ್ರಹ ಪೀಡಿತವಾಗಿರುತ್ತೆ ಅಂತ ಹೇಳಿ. ಇನ್ನೊಂದು ಕಡೆ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೋಡಿ. ಅವ್ರು ಹೇಳ್ತಾರೆ, ರಾಘವನ್ ಅವರು ಒಂದು ವಾದವನ್ನು ಮಾಡ್ತಾರೆ ಇಲ್ಲಿ ನೋಡಿ. ಮೂಡ ಒಂದು ನೋಟಿಫಿಕೇಶನ್ ಹೊರಡಿಸುತ್ತೆ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿ ಹೆಸರಿರೋದು ನಿಂಗಂದು ಅಂತ. ಈ ನಿಂಗನ ಹೆಸರುವರೆಗೂ ಹೋದರೆ ನಾವು 1936, 38 ಅಲ್ಲಿವರೆಗೂ 40ರ ದಶಕ, 1940ರ ದಶಕಕ್ಕೆ ಹೋಗ್ಬೇಕಾಗತ್ತೆ ನಾವು. ಅಲ್ಲಿ ನಿಂಗನ ಹೆಸರಿದ್ದ ಮೇಲೆ ದೇವರಾಜನ್ಗೆ ಏನು ಕೆಲಸ ಇತ್ತು ಅಂತ. ಈ ನಿಂಗನ ಜಮೀನು ತದನಂತರದಲ್ಲಿ ನಿಂಗನ ಮಕ್ಕಳಾದ ಮೈಲಾರಪ್ಪ, ಆನಂತರದಲ್ಲಿ ದೇವರಾಜ, ಈ 3 ಜನಕ್ಕೆ ಇದು ಬರುತ್ತೆ. ಇದು ದೇವರಾಜು, ಮೈಲಾರಯ್ಯ, ಮಲ್ಲಯ್ಯ ಅಂತ. ಸಾರಿ, ಮೈಲಾರಪ್ಪ ಅಲ್ಲ, ಮಲ್ಲಯ್ಯ, ಮೈಲಾರಯ್ಯ, ಮಲ್ಲಯ್ಯ. ಈ ಮೈಲಾರಯ್ಯ ಆ್ಯಂಡ್ ಮಲ್ಲಯ್ಯ ದೇವರಾಜು ರಿಲೀಸ್ ಡೇಟ್ ಮಾಡಿಕೊಡ್ತಾರಂತೆ. ಸಾರಿ, ದೇವರಾಜು ಆ್ಯಂಡ್ ಮಲ್ಲಯ್ಯ ಮೈಲಾರಯ್ಯನಿಗೆ ರಿಲೀಸ್ ಡೇಟ್ ಮಾಡಿಕೊಡೋದು, ಇಟ್ಕೊಂಡ್ಬಿಡೋದು ಪತ್ರ ಅಂತ ಹೇಳಿ. ಇಟ್ಕೊಂಡ ಮೇಲೆ ದೇವರಾಜನ್ಗೆ ಏನು ಕೆಲಸ ಈ ಜಮೀನಲ್ಲಿ? ದೇವರಾಜ ತಂದೆ ಹೆಂಗೆ ಕೊಟ್ಟ ಪಾರ್ವತಿ ಅವರಿಗೆ ಅಂತ ಹೇಳಿ. ನೋಡಿ, ಟೈಟ್ಲ್ ಏನಾರ ಡಿಫೆಕ್ಟ್ ಇದ್ರೆ ಅದಕ್ಕೆ ಸಿವಿಲ್ ಕೋರ್ಟ್ ಇದೆ, ಕರೆಕ್ಟ್, ಚಾಲೆಂಜ್ ಮಾಡ್ಲಿಕ್ಕೆ. CM ಕರೆಸ್ಬೇಕು ಅಂತ ಏನಿಲ್ಲ, CM ನ ಕರೆಸ್ಬೇಕು ಅಂತ ಏನಿಲ್ಲ. ಓಕೆ, ಆಯ್ತಾ? ನೀವು ಅದೆಲ್ಲ ಬಿಟ್ಬಿಟ್ಟು ನೀವು ನಾನು ಮುಖ್ಯಮಂತ್ರಿನೇ ನಾನು ಟಾರ್ಗೆಟ್ ಮಾಡ್ತೀನಿ, ನನಗೆ ಅವರೇ ಬೇಕು ಈ ಕೇಸಲ್ಲಿ, ನಾನು ಊಹೆಯಲ್ಲಿ ನಾನು ಅವ್ರನ್ನ ಇದು ಮಾಡ್ತೀನಿ, ಏನಾದರೂ ಮಾಡಿ ನಾನು ಸರ್ಕಾರ ಬಿಡಿಸಲೇಬೇಕು ಅಂತ ಅಂದರೆ ನೀವು ನಿಮ್ಮ ವಾದ ಹೀಗೆ ಇರುತ್ತೆ. ಓಕೆ, ಅದೇ ಉಲ್ಟಾ ಬರ್ತೀನಿ, ಅದೇ BJP ವಕೀಲರಾದ್ರೆ ಯಾವ ಥರ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೇಳಿ. ಓಕೆ, ಆಯಿತು ಸರ್, ನಿಮಗೆ ಅಷ್ಟೊಂದು ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ರೆ ತನಿಖೆ ಆಗಲಿ ಬಿಡಿ. ನೀವು ಗವರ್ನರ್ ತನಿಖೆಗೆ ಅಡ್ಡಿಪಡಿಸ್ಕೊಂಡು ಯಾಕೆ ಕೂತಿದ್ದೀರಿ ನೀವು? ಹೌದು, ಅಂದರೆ ನಿಮಗೆ ನಿಮ್ಮ ಸೀಟಿನ ಮೇಲೆ ಅಷ್ಟೊಂದು ವ್ಯಾಮೋಹನ, ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಅಷ್ಟೊಂದು ವ್ಯಾಮೋಹ ಇದೆ ಅಂದರೆ ಬಿಡಲೇಬಾರ್ದು ಅಂತ ಹೇಳ್ಬಿಟ್ಟು. ಓಕೆ, ಅಂದರೆ ನೀವೊಂದು ನ್ಯಾಯಾಂಗನ ಅಥವಾ ಒಂದು ಅಥಾರಿಟಿನ ನೀವು ಅದಕ್ಕೆ ಅವಮಾನ ಮಾಡ್ತಾ ಇದ್ದೀರಾ. ನೋಡಿ ಈ ಆ್ಯಂಗಲ್. ಸಪೋಸು ಇದೇ ಡಿಬೇಟ್ ಸಿದ್ದರಾಮಯ್ಯನವ್ರು ನೋಡ್ತಾರೆ, ಅವ್ರು ಹೇಳ್ತಾರೆ, ಯಪ್ಪ ನಾನು ಎಲ್ಲಪ್ಪ ಬೇಡ ಅಂತ ಹೇಳಿದ್ದೀನಿ, ಯಾವುದಕ್ಕೆ? ಈ ಅಪರಾಧಗಳಿಗೆ, ನಿಂಗನೋ, ದೇವರಾಜನೋ, ಮೈಲಾರಯ್ಯನೋ, ಮಲ್ಲಯ್ಯನೋ, ಇವ್ರದ್ದು ಡಿನೋಟಿಫಿಕೇಷನ್ನೋ, ಕನ್ವರ್ಷನ್ನೋ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೀವು, ಬಟ್ ವೈ ಮೈ ನೇಮ್ ಇರ್ಬೋದು. ಅಂದರೆ ಒಬ್ಬ ವ್ಯಕ್ತಿ ಪ್ರಭಾವನ ಅಥವಾ
ಲಿಂಕನ್ನು ನೀವು ಡೈರೆಕ್ಟಾಗೆ ಬೀರಬೇಕು ಅಂತ ಇಲ್ಲ, Okay. ಅಥವಾ ನೀವು ಡೈರೆಕ್ಟಾಗೆ ನೀವು ಒಂದು ಕೆಲಸವನ್ನು ಕೃತ್ಯ ಮಾಡಬೇಕು ಅಂತ ಇಲ್ಲ, ಅದನ್ನು ಇಂಡೈರೆಕ್ಟಾಗೂ ಮಾಡ್ಬೋದು. ಅದೇ ಬ್ಯಾಕ್ ಡೋರ್ ಎಂಟ್ರಿ ಅಂತ ಹೇಳ್ಬಿಟ್ಟು. ಓಕೆ. ಹಾಗೆ ಇದರಲ್ಲೂ ಕೂಡ ಒಬ್ಬ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇಟ್ಕೊಂಡು ಕಣ್ಣಿಗೆ ಕಾಣುವಂತಹ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾದರೆ ನಿಮಗೆ ಗೊತ್ತಿದ್ದು ನಿಮ್ಮ ಅವಧಿಯಲ್ಲಿ ನಿಮ್ಮ ಮಗ ಇರ್ತಕ್ಕಂಥ ಮೀಟಿಂಗ್ನಲ್ಲಿ ಅಂದರೆ ಅಲ್ಲಿ ದುರುದ್ದೇಶ ಇದೆ, ಈ ದುರುದ್ದೇಶ ನಿಜವಾಗ್ಲೂ ದುರುದ್ದೇಶನೋ ಅಥವಾ ಉದ್ದೇಶನೋ ಅದು ತನಿಖೆ ಆಗಬೇಕು, ಅದಕ್ಕೆ ಅಡ್ಡಿ ಮಾಡಬೇಡಿ ಅಂತ. ಓಕೆ.